ನನ್ನ ಹೆಸರು ಸೈಯದ್ ಇರ್ಫಾನ್. ನಾವು ಚಿಕ್ಕ ವಯಸ್ಸಲ್ಲಿ ಮದ್ರಸಲ್ಲಿ ಓದಿದ್ದೀವಿ. ಆದರೆ ಯಾವಾಗೂ ನಮಗೆ ಗೊತ್ತಿರೋ ಥರ ಯಾರು ಹೇಳಿಲ್ಲ ನೀವು ಹಿಂದೂ ಬೇರೆ ಮುಸ್ಲಿಂ ಬೇರೆ ಅಂತ. ಎಲ್ಲರೂ ಒಟ್ಟಾಗಿ ಇರಿ ಏನೋ ಒಂದು ಹೇಳ್ತಾರೆ, ನಾವು ಅದ್ರ ಪಾಲನೆ ಮಾಡ್ತೀವಿ. ನೀವು ಕೇಳ್ತಾ ಇದ್ರಿ, ಅವರು ಪದೇ ಪದೇ ಕೇಳ್ತಾ ಇದ್ದಾರೆ ನಮ್ಮ ಧರ್ಮಗುರುವರು ಏನು ಮಾಡಬೇಕು ಇವಾಗ ಹೇಳಿ, ಏನು ಮಾಡಬೇಕಂತ ಹೇಳಿ. ನೀವು ಅವ್ರಿಗೆ ಹೇಳ್ಬೋದಾಗಿತ್ತಲ್ಲ, ವಕ್ಫ್ ಬಿಲ್ಲಿಗೆ ನೀವು ಯಾವ ಥರ ಕಪ್ಪು ಇದನ್ನು ಹಾಕ್ಕೊಂಡು ನಿಂತ್ಕೊಂಡಿದ್ರಿ, ಇದಕ್ಕೂ ನೀವು ಕಪ್ಪು ಕಟ್ಕೊಂಡು, ಯಾಕಂದರೆ ಅವರು ಇರೋ ಧರ್ಮಗುರು ನಮ್ಮದು. ಅವ್ರು ಒಂದು ಮೆಸೇಜಿಂದ ಸಾವಿರಾರು ಜನ ಸೇರಿಬಿಡ್ತಾರೆ, ಇವತ್ತಾಗಲಿ ನಾಳೆ ಆಗಲಿ ಇಲ್ಲ ಒಂದು ನಿಮಿಷಕ್ಕೆ ಆಗಲಿ. ಇವ್ರು ಹೇಳ್ಬೋದಲ್ಲ, ಎಲ್ಲರೂ ಬನ್ರಪ್ಪ ಒಂದು ಜಾಗದಿಂದ ಹೋರಾಟ ಮಾಡೋಣ, ವಿಧಾನಸೌಧವರೆಗೂ ಹೋಗೋಣ, ಮುಸ್ಲಿಮ್ಗಳಿಗೆ ಹೇಳಿ. ಇದನ್ನು ಇವ್ರು ನೋಡಿಬಿಟ್ಟು ಹಿಂದೂಗಳು ಆಟೋಮೆಟಿಕ್ ಬರ್ತಾರೆ. ಇವಾಗ ಅವರು ಸ್ನೇಹಿತರು ಹೇಳಿದ್ರು, ನಮಗೆ ಆ ಥರ ಶಂಶೆ ಆಗತ್ತೆ ಮುಸಲ್ಮಾನ್ಗೆ ನೋಡಿ ಅಂತ. ಸೊ ನಾವು ಈ ಥರ ಒಗ್ಗಟ್ಟಾಗಿದ್ರೇ ಅದೆಲ್ಲ ದೂರ ಆಗೋದು. ಒಂದು ಇವಾಗ ನೋವು ಆಗಿದೆ ನೋಡಿ, ಅಲ್ಲಿ ಸತ್ತಿರೋರು ಪಾಪ ಅವರು ಅವ್ರ ಮನೆಗಳಿಗೆ ನಾವು ಎಷ್ಟೇ ಇದು ಮಾಡಿದ್ರು ಅದು ಕಮ್ಮಿನೇ, ಯಾಕಂದರೆ ಜೀವಗಳು ಹೋಗಿದೆ, ಇಲ್ಲ ಅಂತ ಇಲ್ಲ. ಅಂದರೆ ನಿಮ್ಗೆ ಅನ್ಸುತ್ತಾ ಮುಸ್ಲಿಂ ಮುಖಂಡರು ಭಯೋತ್ಪಾದನೆ ವಿರುದ್ಧ ಜಾಗೃತಿಯನ್ನು ಮೂಡಿಸೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಇನ್ನೂ ಮಾಡೋದಿದೆ ಅಂತ ಅನ್ಸುತ್ತೆ? ತುಂಬ ಮಾಡೋದಿದೆ, ಆದರೆ ಮಾಡ್ತಾ ಇಲ್ಲ. ಅದು ಯಾವ ಶಕ್ತಿ ಅವ್ರಿಗೆ ತಡೀತಾ ಇದೆ ನಮ್ಗೆ ಅದು ಗೊತ್ತಿಲ್ಲ. ನಾವು ಅವ್ರ ಜೊತೆಯಲ್ಲಿದ್ದೀವಿ, ನಾವು ಅವ್ರ ವಿರೋಧನೇ ಮಾಡ್ತಾ ಇರ್ಬೋದು, ಆದರೆ ಅವ್ರು ಹೇಳಿ ನಮಗೆ ಈ ನಾಳೆ ಈ ದಿನಕ್ಕೆ ಬಾಪ ನಾವೆಲ್ಲ ಸೇರಿ ಹೋರಾಟ ಮಾಡೋಣ, ನಾವು ರೆಡಿ. ಎಸ್. ಸೊ ನೀವು ಉದಾಹರಣೆ ಕೊಟ್ರಿ, ವಕ್ಫ್ ಆ್ಯಕ್ಟ್ ವಿರುದ್ಧ ಹೆಂಗೆ ಬೀದಿಗೆ ಇಳಿದಿದ್ರಿ, ಹೌದು, ಹಂಗೆ CAA NRC ವಿರುದ್ಧ ಹೆಂಗೆ ಹೋರಾಟ ನಡೀತು ಅನ್ನೋದು ನಾವು ನೋಡಿದ್ದೀವಿ. ಭಯೋತ್ಪಾದನೆ ವಿರುದ್ಧನೂ ಅಂಥದ್ದೊಂದು ಹೋರಾಟ ಬೇಕಾಗಿದೆ. ಅದರಲ್ಲಿ ಏನು